ಇವತ್ತು ಬಸವಣ್ಣನ ಸ್ಥಾನದಲ್ಲಿ ಲಾಸ್ಟ್ ಕಾರ್ತಿಕ ಪೂಜೆ. My name is Danya Vijaya. My name is Nakshita. Bye bye. My name is Diksha. Bye bye. My name is Monica HK. Bye bye. My name is Chunu. Bye bye. ಎತ್ತು ಪೂಜಾ ನೋಡೋಣ ಅದು ಹೆಂಗೆ ಎತ್ತುತ್ತಿ ಎತ್ತು ಪೂಜಾ ಕಡೆ ನಾನು ಒಂದು ಕೈಲಿ ಎತ್ತಿದೆ ಕಣೆ ಲೈ ಲೈ ಪೂಜಾ ಪೂಜಾ ಒಂದು ಕೈಲಿ ಎತ್ತಿದೀನಿ ನೋಡೆ ನೋಡಿ ಇವ್ರು ಬೈತವ್ರೆ ನಮಗೆ ದೀಪ ಬೆಳಗಿಲ್ಲ ಅಂತ ಜಾಸ್ತಿ ಬೈತವ್ರೆ. ನೀರು 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 ಅಲ್ಲ ಪೂಜಾ ಫಸ್ಟ್ ಒಂದು ಪೇಪರಲ್ಲಿ ಒರ್ಸ್ಕೊಳ್ಳೋಣ ಗಿಡ್ಡು ಹೋಯ್ತದೆ ಪೇಪರಲ್ಲಿ ಒರ್ಸ ನೀರು. ಅದೇ ನಂದೊಂದು ಪೂಜೆಂದೊಂದು ನಾವು ಎತ್ಕೊ ಬಂದಿದ್ರೆ ನಾವು ತೊಳೆದ್ಬಿಟ್ಟು ಒಳಗಡೆಗೆ ಇಟ್ಬಿಟ್ಟು ಅಳಿಸ್ತೀವಲ್ವಾ ಪೂಜಾ. ಅದೇ ಬೇಡ ಅದಕ್ಕೆ ಬೇಜಾರ ತಳೆ ದೀಕ್ಷಾ ನಮಗೂ ತೊಳೆ ಕೂತದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಡೆ ಕಾರ್ತಿಕ ಪೂಜೆದು ಪಾರ್ಟ್ 1 ಹಾಕಿದ್ದೆ. ಪಾರ್ಟ್ 2 ಸ್ವಲ್ಪ ಲೇಟಾಗಿ ಆಗ್ತಾಯಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಯಾರೆಲ್ಲ ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮೂರಿನ ಬಸವೇಶ್ವರ ದೇವಾಲಯದಲ್ಲಿ ಯಾವ ರೀತಿ ಪೂಜೆ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಈಗ ಹಂಚ್ಕೊಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನೋಡ್ಕೊಂಬರೋಣ. ಸ್ನೇಹಿತರೆ, ಏನು ಗೊತ್ತಾ, ಪೂಜೆ ಅವರು ನಮಗಿಂತ ಅಂದರೆ ನಮಗೊಂದು ಟೈಮ್ ಹೇಳಿದ್ರು. ಆ ಟೈಮ್ಗಿಂತ ಮುಂಚಾಗಲೇ ಬಂದು ದೇವರ ಸಾಮಗ್ರಿಗಳು ಏನೇನಿತ್ತು ಎಲ್ಲನೂ ಸಹ ಪಾಪ ಅಚ್ಚುಕಟ್ಟಾಗಿ ನೀಟಾಗಿ ತೊಳೆದು ಇಟ್ಟಿದ್ರು. ಅವ್ರಿಗೂ ಪಾಪ ಫ್ಲ್ಯಾಶ್ ಆಗಿಲ್ಲ ಅನಿಸುತ್ತೆ. ಇದೆರಡು ದೀಪಗಳನ್ನ ಹಾಗೆ ಬಿಟ್ಬಿಟ್ಟಿದ್ರು, ದೊಡ್ಡದು ಅಂತ ಬಿಟ್ಟರು ಏನಕ್ಕೆ ಅಂತ ಗೊತ್ತಿಲ್ಲ. ಅವ್ರಿಗೂ ಪಾಪ ನೆನಪಾಗಿಲ್ಲ ಅನಿಸುತ್ತೆ. ಬಾಕಿ ಇನ್ನೆಲ್ಲವನ್ನು ಅಚ್ಚುಕಟ್ಟಾಗಿ ತೊಳೆದಿದ್ರು. ಆದರೆ ಭಾಗ್ಯಂಟಿ ತಮಾಷೆ ಮಾಡ್ತಾಯಿದ್ರು, ನೀವು ಮಾತ್ರ ನೀಟಾಗಿ ರೆಡಿಯಾಗಿ ಬಂದಿದ್ರೆ ದೀಪ ಮಾತ್ರ ತೊಳೆದಿಲ್ವಲ್ರು ಅಂತ. ಅದಕ್ಕೆ ಹೊರಗಡೆ ತಗೊಬಂದು ಅದು ಸ್ವಲ್ಪ ದೊಡ್ಡದಾಗಿತ್ತು ದೀಪ, ಎಲ್ಲನೂ ಬಿಚ್ಕೊಂಡು. ಅಂದರೆ ಅವತ್ತಿಂದ ದೀಪ ಹಸಿತ್ತಲ್ವ, ಎಣ್ಣೆ ಗಿಡ್ಡಾಗಿತ್ತು. ಅದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಎಲ್ಲವನ್ನು ಸಹ ತೊಳ್ಕೊಂಡು ಅದಾದ ಮೇಲೆ ನೀವಿಲ್ಲಿ ನೋಡ್ತಾ ಇರ್ಬೋದು ಬಸವೇಶ್ವರ ದೇವರಿಗೆ ಒಂದು ಅಲಂಕಾರವನ್ನು ಮಾಡ್ತಾಯಿದ್ರು. ನಾನು ತೋರಿಸೋದ್ನಲ್ಲ ಭಾಗ್ಯ ಆಂಟಿ ಅಂತ, ಅವ್ರು ಯಾವಾಗಲೂ ಹಾಗೇ ತಮಾಷೆ ಮಾಡ್ತಾ ಇರ್ತಾರೆ. ಅವರು ನಮ್ಮ ಕಾಲು ಎಳಿತಾ ಇರ್ತಾರೆ, ನಾವು ಅವ್ರ ಕಾಲು ಎಳಿತಾ ಇರ್ತೀವಿ. ಅದೊಂಥರ ಅಭ್ಯಾಸ ಆಗೋಗಿದೆ. ಮಕ್ಕಳೆಲ್ಲ ಪಾಪ ಬೇಜಾರು ಮಾಡ್ಕೊಳ್ತಾ ಇದ್ರು. ಯಾಕಂತ ಅಂದರೆ ಒಂದು ತಿಂಗಳು ತನಕ ಅಲ್ಲಿ ದೇವಸ್ಥಾನದ ಹತ್ರ ಸಂಜೆ ಟೈಮ್ ಬಂದು ಎಲ್ಲರೂ ಸೇರಿಕೊಂಡು ಒಂಥರ ಅವ್ರಿಗೂ ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾಯಿದ್ರು. ಆದರೆ ಇನ್ನು ಬರೋಕ್ಕಾಗಲ್ವಲ್ಲ ಅನ್ನೋದು ಒಂಥರ ಬೇಜಾರು ಅವರಿಗೆ ಪಾಪ. ಅದ್ರ ಪಾಪ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ವರ್ಷಕ್ಕೆ ಒಂದು ಸತಿ ಮಾತ್ರ ಈ ಒಂದು ಕಾರ್ತಿಕ ಪೂಜೆ ಬರೋದಲ್ವ, ದೀಪಾವಳಿ ಟೈಮಲ್ಲಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಈ ಒಂದು ಕಡೆ ಕಾರ್ತಿಕ ಪೂಜೆನ ಮುಗಿಸ್ಲೇಬೇಕಾದಂತಹ ಒಂದು ಅನಿವಾರ್ಯ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು ದೇವರಿಗೆ ಒಂದು ಅಲಂಕಾರ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ನಾವು ತೊಳ್ಕೊಬಂದಿದ್ದು ಅಲ್ಪ ದೀಪ, ಅದಕ್ಕೆ ಸಹ ಇವರು ದಿವ್ಯಕ್ಕ ಅಂತ ಅಂದ್ಬಿಟ್ಟು ಅವರು ಸಹ ವಿಭೂತಿ ಎಲ್ಲ ನೀಟಿ ರೆಡಿ ಮಾಡ್ತಾಯಿದ್ರು. ಸ್ನೇಹಿತರೆ, ಇಲ್ಲಿ ಖುಷಿ ಪಡುವಂತಹ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ, ನಾನು ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅಥವಾ ಇವ್ರ ಸಂಘದ ಕಡೆಯಿಂದ ಮಾಡ್ತಾ ಇರೋದು, ನಾನು ಯಾಕೆ ಹೋಗಲ್ಲಿ ಮಾಡಬೇಕು ಅನ್ನೋ ರೀತಿ ಯಾರಿಗೂ ಸಹ ಆ ಒಂದು ಮನೋಭಾವ ಯಾರಿಗೂ ಇರಲಿಲ್ಲ. ಎಲ್ಲರೂ ಸಹ ಅವರವರ ಕೈಯಲ್ಲಿ ಆದಂತಹ ಕೆಲಸಗಳನ್ನ ನಮಗೆ ಮಾಡಿಕೊಡ್ತಾಯಿದ್ರು. ಅದು ಸಿಕ್ಕಾಪಟ್ಟೆ ನನಗೆ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳ್ಬೋದು. ನಾನು ಹಾಗೆ ಸುನೀತಕ್ಕ ನಾವು ಏನು ದೀಪಗಳು ಬೆಳಗ್ಗೆ ಒರೆಸಿಯಲ್ಲೇ ಇಟ್ಟಿದ್ವಲ್ಲ, ಆ ಒಂದು ದೀಪಕ್ಕೆ ಹೂವಿನ ಹಾರ ಹಾಕಿ ಹಾಗೆ ಹೂಗಳನ್ನೆಲ್ಲ ಸುತ್ತಿ ರೆಡಿನ ಮಾಡ್ತಾಯಿದ್ದು. ಹಾಗೆ ಕೆಲವರು ಹೊರಗಡೆ ರಂಗೋಲಿಗೆ ಬಣ್ಣವನ್ನು ಹಾಕ್ತಾಯಿದ್ರು. ಹಾಗೆ ದೀಪವನ್ನೆಲ್ಲ ಸಹ ರೆಡಿ ಮಾಡಿ ಇಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಗೇಟೇನು ಹೋಗಿಲ್ಲ, ಫಸ್ಟೇ ಚೆನ್ನಾಗಿತ್ತು. ಈಗಲೇ ಚೆನ್ನಾಗೈತೆ.
ಸ್ನೇಹಿತರೆ, ಇಲ್ಲಿ ಮಧ್ಯದಲ್ಲಿದ್ದು ಇಷ್ಟು ದೊಡ್ಡ ರಂಗೋಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನ ಹಾಕಿದ್ದು ಸುಷ್ಮಿತಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಹಿಂಗೆ ಸ್ವಲ್ಪ ಬಣ್ಣವನ್ನು ಹಾಕಿದ್ರು. ಬಣ್ಣ ಹಾಕಾದ್ಮೇಲೆ ಯಾಕೋ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಮತ್ತೆ ಸುಷ್ಮಿತಾನೇ ಬಂದು ಅದಕ್ಕೆ ಇನ್ನೊಂದು ಸ್ವಲ್ಪ ಆಲ್ಟ್ರೇಟ್ ಮಾಡಿದ್ಲು. ಹಾಗೆ ಇಲ್ಲಿ ಮೇಲ್ಗಡೆ ಇದ್ದಂತಹ ದೇವರಿಗೂ ಸಹ ಹಾರವನ್ನು ಹಾಕ್ತಾಯಿದ್ರು. ನಮ್ಮ ಪೂಜಾ ಮಾತ್ರ ಏನೋ ಭಾಳ ಡೀಪಾಗಿ ರಂಗೋಲಿ ನೋಡ್ಕೊಂಡು ಯೋಚನೆ ಮಾಡ್ತಾಯಿದ್ಲು. ಆದರೆ ನಮ್ಮ ಮಕ್ಕಳು ಮಾತ್ರ ಸಾಕಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವರು ಒಂದು ಸ್ಪೀಕರ್, ಚಿಕ್ಕದೊಂದು ಸ್ಪೀಕರ್ ತಗೊಬಂದಿದ್ರು. ಆ ಸ್ಪೀಕರಿಗೆ ಅವರಿಗೆ ಬೇಕಾದಂತಹ ಹಾಡುಗಳನ್ನ ಯೂಟ್ಯೂಬಿಂದ ಕನೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಡ್ಯಾನ್ಸ್ನ ಶುರು ಹಚ್ಕೊಂಡ್ರು. ಸ್ನೇಹಿತರೆ, ನಿಮಗೆ ಯಾರಿಗಾದ್ರೂ ಇವ್ರು ಹಾಕ್ತಾರೆ ಸ್ಟೆಪ್ ನೋಡಿ ಯಾವ ಹಾಡು ಅಂತ ಗೆಸ್ ಮಾಡೋಕ್ಕಾದ್ರೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಸುಷ್ಮಿತಾ, ಯಾಕೆ ಮತ್ಬಿಡ್ತಾ ಇದೆಯಾ? ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ನಾವೇ ಮಾಡಬೇಕು ಅವರೇ ಮಾಡಬೇಕು ಅಂತ ಪಾಪ ಯಾರೂ ಸಹ ಭೇದ ಭಾವನೆ ಮಾಡಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ತರಕಾರಿ ಎಲ್ಲನೂ ಹಚ್ಕೊಟ್ಟು ಅಷ್ಟೇ. ಬಾಕಿದು ಅಡುಗೆ ಒಗ್ಗರಣೆಗೆ ಹಾಕೋದಿರ್ಬೋದು, ಸಾಂಬಾರು ಮಾಡೋದಾಗಿರ್ಬೋದು, ಅನ್ನ ಬಸಿಯೋದಿರ್ಬೋದು, ಎಲ್ಲವನ್ನೂ ಸಹ ಇವ್ರುಗಳೇ ಮಾಡೋದು. ಅವಳೆ ತರಿಸ್ಬೇಕಂತ. ಈಗ ಬ್ಯಾಗ್ ಯಾರಿಗಿದ್ದು? ಯಾರು ಕೊಟ್ಟಿರೋದು? ನನ್ನ ಸೊಸೆ. ವಾವ್, ಸೂಪರ್. ಕಸಕಸಿ ಇಡ್ಗುತ್ತೆ ಅಂತ. ಸ್ನೇಹಿತರೆ, ಏನು ಗೊತ್ತಾ, ನಾವು ನಮ್ಮೂರ ಬಸವೇಶ್ವರ ದೇವಸ್ಥಾನದಲ್ಲಿ ಕೊನೆಯ ದಿವಸ ಅಂದರೆ ಕಾರ್ತಿಕದ ಕೊನೆಯ ದಿವಸ 101 ದೀಪವನ್ನು ಹಸೋಣ ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿದ್ದು. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಂಗೋಲಿ ಏನು ಮುಂದ್ಗಡೆ ಹಾಕಿದ್ರು ದೇವಾಲಯದ ಮುಂದ್ಗಡೆ, ಅಲ್ಲಿಗೆ ದೀಪಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರಲ್ವ, ಎಣ್ಣೆ ಹಾಗೆ ಬತ್ತಿ ಎಲ್ಲನೂ ಹಾಕಿ ಅದನ್ನು ಒಬ್ಬೊಬ್ಬರೇ ಎಲ್ಲರೂ ಸೇರಿಕೊಂಡು ದೀಪವನ್ನು ಹಚ್ಚಿಸುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಏನಂತ ಇಡ್ಲೇಬೇಕಾ? ಇಡ್ಲಿಲ್ಲ ಅಂದ್ರೆ ಏನಂತ ಆಗ್ತೀರಾ? ದೀಪಕ್ಕೆ ಹ್ಞೂ ಎಲ್ಲಿಟ್ಟವ್ರೆ ಎಲ್ಲಾನು ಮಾಡ್ಸಾಕ. ಕೈ ಮುಗಿಯೋ, ಕೈ ಮುಗಿ, ಕೈ ಮುಗಿ, ಹಂಗೆ ಮುಖ ಕೈ ಮುಗಿ ನೋಡೋಣ. ಸ್ನೇಹಿತರೆ, ಏನಾಗಿದೆ ಗೊತ್ತಾ, ನನ್ನ ಮಗಳ ವಯಸ್ಸಿಗೆ ತಕ್ಕಂತಹ ಹೆಣ್ಣು ಮಕ್ಕಳು ಅಂದರೆ ಫ್ರೆಂಡ್ಸ್ಗಳು ಅವಳ ಜೊತೆ ಆಟ ಆಡೋಕ್ಕೆ ಅಂತ ಇದ್ದಾರೆ. ಆದರೆ ನನ್ನ ಮಗನ ವಯಸ್ಸಿಗೆ ಇರ್ತಕ್ಕಂತಹ ಫ್ರೆಂಡ್ಸ್ಗಳು ಅವನಿಗೆ ಪಾಪ ಯಾರೂ ಇಲ್ಲ. ಅದಕ್ಕಾಗಿ ಅವನು ಜಾಸ್ತಿ ಇವರು ಮುಂದುಗಡೆನೂ ಸುತ್ತಾಡ್ಕೊಂಡಿರ್ತಾನೆ. ಸಂದು ಅಕ್ಕಮ್ಮ ಅಂತ ಅಂದ್ಕೊಂಡು ನೋಡಿ ಇಲ್ಲಿ ಎಲ್ಲಿ ಇವ್ರು ಇರ್ತಾರೆ ಅಲ್ಲೆಲ್ಲ ನನ್ನ ಮಗ ಅಲ್ಲೇ ಪ್ರತ್ಯಕ್ಷ ಆಗಿರ್ತಾನೆ. ಪಾಪ ಅವನು ಸಹ ಒಬ್ಬನೇ ಅಲ್ವಾ ಆಟ ಆಡೋಕ್ಕೆ. ಅವನು ಇನ್ಯಾರ ಜೊತೆ ಆಟ ಆಡ್ತಾನೆ, ಇವ್ರ ಜೊತೆ ಆಟ ಆಡ್ಕೊಂಡಿರ್ತಾನೆ ಪಾಪ. ರಂಗೋಲಿಗೆ ದೀಪವೆಲ್ಲನ ಹಚ್ಚಾದ್ಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇತ್ತು. ಅದಾದಮೇಲೆ ನಮ್ಮ ಹೆಣ್ಮಕ್ಳು ಡ್ಯಾನ್ಸ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ರಂಗ ಎಲ್ಲ ಮೇಲ್ಗಡೆ ಎತ್ತಿ ಸಿಗಿಸ್ಕೊಳ್ತಾ ಇದ್ದಾರೆ. ಏನು ಹೇಳಿ ಸ್ನೇಹಿತರೆ, ಹೆಣ್ಮಕ್ಳು ಈ ರೀತಿ ನೀಟಾಗಿ ರೆಡಿ ಹಾಕ್ಕೊಂಡು ಹಿಂಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರೆ ನೋಡಲಿಕ್ಕೆ 2 ಕಣ್ಣು ಸಾಲದು. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮಗೆ ಏನು ಅನ್ನಿಸ್ತದೆ ಅನ್ನೋದನ್ನು ಸಹ ನೀವು ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ವಿಡಿಯೋ ಇಷ್ಟ ಆದರೂ ಗೊತ್ತಲ್ವ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಸ್ನೇಹಿತರೆ, ಈ ಮಕ್ಕಳು ಹಾಡನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡಲಿಕ್ಕಂತೂ ಶುರು ಮಾಡಿದ್ರು. ಇವರು ಡ್ಯಾನ್ಸ್ ಮಾಡ್ತಾ ಇರೋ ಸ್ಟೆಪ್ ನೋಡ್ಬಿಟ್ಟು ಹೇಳಿ ನೋಡೋಣ ಯಾವ ಒಂದು ಸುಪ್ರಸಿದ್ಧ ಸ್ಟೆಪ್ಪು ಅಂತ. ಕೊಡಗವರಿಗೆ ಪಕ್ಕಾ ಗೊತ್ತಿರುತ್ತೆ. ಕೊಡಗಲ್ಲಿ ಹುಟ್ಟಿ ಬೆಳೆದಂತಹ ಪ್ರತಿಯೊಬ್ಬರಿಗೂ ಸಹ ಇವರು ಏನು ಸ್ಟೆಪ್ ಆಗ್ತಾಯಿದ್ದಾರೆ ಅನ್ನೋದು ಪಕ್ಕಾ ಗೊತ್ತಿರುತ್ತೆ. ಗೊತ್ತಿರೋರು ದಯಮಾಡಿ ಕಮೆಂಟ್ ಮಾಡಿ. ಅದಾದ ಮೇಲೆ ಇವರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆದರೆ ನನ್ನ ಮಗಳಿಗೆ ಮಾತ್ರ ಅಷ್ಟಾಗಿ ಆ ಸ್ಟೆಪ್ನ ಹಾಕಕ್ಕೆ ಬರ್ತಾ ಇರಲಿಲ್ಲ. ಯಾಕಂತಂದರೆ ನನಗೂ ಅಷ್ಟಾಗಿ ಡ್ಯಾನ್ಸ್ ಬರೋಲ್ಲ, ಇನ್ನು ನಮ್ಮ ಮನೆಯವ್ರಿಗಂತೂ ಬರೋಲ್ಲ. ಹಂಗಾಗಿ ಸ್ವಲ್ಪ ಅವಳಿಗೂ ಅಷ್ಟೊಂದು ಡ್ಯಾನ್ಸ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಪರವಾಗಿಲ್ಲ, ಅವ್ರ ಜೊತೆಲ್ಲ ಸೇರಿಕೊಂಡಾಗ ಸ್ವಲ್ಪ ಚೆನ್ನಾಗಿ ಟ್ರೈ ಅಂತೂ ಮಾಡ್ತಾಳೆ. ಅದು ನನಗೆ ತುಂಬ ಖುಷಿ ಆಗುವಂತಹ ವಿಚಾರ ಅಂತ ಅನಿಸುತ್ತೆ.
ಅದರಲ್ಲೂ ಈ ನಮ್ಮ ಪೂಜನ ಮಗಳು ಮೋಕ್ಷ ಇದ್ದಾಳಲ್ಲ, ಅವಳಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಡ್ಯಾನ್ಸ್ ಮಾಡೋಳು. ನಂಗೆ ಅವಳು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿತ್ತು. ಆಮೇಲೆ ಪೂಜಾ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ತೀನಿ ಅಂದ್ಲು. ಅಷ್ಟೊತ್ತಿಗೆ ಮಂಗಳಾರತಿ ಆಗ್ತಾಯಿತ್ತು. ಹಾಗಾಗಿ ಮಕ್ಕಳೆಲ್ಲ ಓಡೋಡಿ ಒಳಗಡೆ ಹೋಗ್ತಾ ಇದ್ದಾರೆ. ಸುಮ್ಮನೆ ಯಾಕೋರಲ್ರ ತೀರ್ಥ ಇಸ್ಕೊಂಬಲ್ಲ ಮಂಗಳಾರತಿ ಎಲ್ಲ ತೊಗೊಂಡ್ಮೇಲೆ ಮಕ್ಕಳು ತೀರ್ಥ ಎಲ್ಲ ನಿಲ್ಲಿಸ್ಕೊಂಡ್ರು. ಅದಾದಮೇಲೆ ಒಂದು ಸ್ವಲ್ಪ ಎಲ್ಲರೂ ಸೇರಿಕೊಂಡು ಫೋಟೋಗಳನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು. ಎಲ್ಲರೂ ಸೇರಿಕೊಂಡು ಫೋಟೋನ ತಗೊಂಡು ನಾನು ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಾಕಿದೆಲ್ಲ ಫೋಟೋ ತೆಗೆಸ್ಕೊಟ್ಟೆ. ನಡಿ ಅವನಿಗೆ ರುಬ್ತೀನಿ ನಡಿ ಎಲ್ಲವನು. ನಿನ್ನನ್ನು ತೆಗಿಲ್ಲವಾ? ಏನೇನು ತಿಂತಿದ್ದೆ ಹೇಳು ಮಗಳೇ? ಬಾಳೆಹಣ್ಣು. ಮತ್ತೆ ಹೋಗ ಅನ್ನ ಸಾಂಬಾರು ಹಾಲು. ಸ್ನೇಹಿತರೆ, ಯಾರು ನನಗೆ ಎಂಕರೇಜ್ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನಮ್ಮ ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ಆಂಟಿ ನಾವು ಹಂಗೆ ನಿಂತ್ಕೊಳ್ತೀವಿ, ನಾವು ಹಂಗೆ ಹೇಳ್ತೀವಿ, ಹಿಂಗೆ ಹೇಳ್ತೀವಿ, ನಾವು ಫೋಟೋ ತಕ್ಕೊಡಿ, ನಮ್ಮದು ವೀಡಿಯೋ ತಕ್ಕೊಡಿ ಅಂತ ಹೇಳ್ಬಿಟ್ಟು ಪಾಪ ತುಂಬ ಆ್ಯಕ್ಟಿವ್ ಆಗಿ ನನಗೆ ಯಾವಾಗಲೂ ನನ್ನ ಜೊತೆಗಿರ್ತಾರೆ. ಅದಾದಮೇಲೆ ಊಟ ಮಾಡೋರೆಲ್ಲ ಊಟ ಮಾಡ್ತಾಯಿದ್ರು. ನಾವು ಸ್ವಲ್ಪ ಹೊರಗಡೆನೂ ಒಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ದೀಪ ಎಲ್ಲ ಹಚ್ಚಿಸಿದ್ವಲ್ಲ, ಅಲ್ಲೊಂದು ಸ್ವಲ್ಪ ಫೋಟೋ ತಗೊಳ್ಳೋಣ, ಆಮೇಲೆ ಅವ್ರದ್ದೆಲ್ಲ ಊಟ ಆದಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನಿಂತ್ಕೊಂಡು ಕೂತ್ಕೊಂಡು ಈ ರೀತಿ ಫೋಟೋಗಳನ್ನ ತಗೊಂಡು ಹೆಂಗ್ ಬೇಕು ಹಂಗೆ ನಿಂತ್ಕೊಳ್ಳಿ. ನೀವು ಹೆಂಗೆ ನಿಂತ್ಕೊತೀರಿ ಹಂಗೆ ತಗೊಡ್ತೀನಿ. ಇಲ್ಲೇ ಚೆನ್ನಾಗಿ ಬರ್ತೈತೆ. ಎಲ್ಲ ಸೀರೆ ಸರಿ ಮಾಡ್ಕೊಳ್ಳಿ. ಸುನೀತಕ್ಕ ಕರೆಕ್ಟಿಗೆ ಚೂರಿ ಕಡೆಗೆ ಹಂಗೆ ಟರ್ನಾಗೆಲ್ಲ ಇರೇ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಸಹ ಊಟನ ಹಾಕಿಸ್ಕೊಬಂದು ಕೂತ್ಕೊಂಡು ಊಟನ ಮಾಡ್ತಾಯಿದ್ರು. ಏನಪ್ಪ ಅಂತ ಅಂದರೆ ನಾವು ಅಲ್ಲೇ ಕೂರಬೇಕು, ಇಲ್ಲೇ ಕೂರಬೇಕು, ನಾವು ಚೇರ್ ಮೇಲೆ ಕೂರಬೇಕು, ಆ ರೀತಿ ರೂಲ್ಸ್ ನಮ್ಮೂರಲ್ಲಂತೂ ಇಲ್ಲ, ನಮ್ಗಳ ಹತ್ರ ಇಲ್ಲ ಎಕ್ಸ್ಪೆಷಲಿ. ಯಾಕೆ ಅಂತ ಅಂದರೆ ಎಲ್ಲರೂ ಒಂದು ಪೂಜೆ ಅಂತ ಅಂದಮೇಲೆ ಎಲ್ಲರೂ ಒಂದೇ ಅನ್ನೋ ಮನೋಭಾವ ಎಲ್ಲರ ಮನಸ್ಸಲ್ಲಿ ಮೂಡಬೇಕಲ್ವ. ಆ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಕೆಳಗಡೆನೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಕೂತ್ಕೊಂಡು ಊಟ ಮಾಡೋದು ಅದೊಂಥರ ಅಭ್ಯಾಸ ಆಗೋಗಿದೆ ನಮಗಂತೂ. ನಾನು ಇಲ್ಲಿ ಫೋಟೋ ವಿಡಿಯೋ ಎಲ್ಲನೂ ತಗೊಂಡಾದ್ಮೇಲೆ ಊಟನ
ಹಾಕಿಸ್ಕೊಬಿಡೋಣ ಅಂತ ಹೋದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಮೊಸರನ್ನ, ಕೋಸಂಬರಿ, ಹಾಗೆ ಪಾಯಸ, ಹಣ್ಣು ತುಪ್ಪ, ಹಾಗೆ ಕೇಸರಿಬಾತ್ ಇಷ್ಟನ್ನು ಫಸ್ಟ್ ಹೋಗಿ ಮುಗಿಸ್ಬರೋಣ. ಆಮೇಲೆ ರೈಸ್ ಸಾಂಬಾರು ಹಾಕಿಸ್ಕೊಳ್ಳೋಣ ಅಂತ ಬಂದೆ. ಅಯ್ಯೋ ಅದಕ್ಕೆ ಬೇರೆಯಾ? ಹ್ಞೂ ತೆಗ್ದಿದ್ದೀನಿ. ಸ್ಮೈಲ್ ಕೊಡ ಪೂಜಾ ಕೊಡ. ಗೊತ್ತಾಗ್ಬೇಕಲ್ಲ ಪಾದ್ರ ಕೊನೆಗೆ ಯಾರ್ಯಾರು ಏನೇನು ಮಾಡೋದ್ರು ಅಂತ ಗೊತ್ತಾಗ್ಬೇಕಲ್ಲೇ, ಏನೇನು ಕೆಲಸ ಮಾಡಿದ್ರು ಅಂತ. ಏನಂತ ಮಮತಾಗ ಸೈಕಲ್ಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಅವರು. ಮಮತಾಕ ನನಗೇನು ಫಸ್ಟೇ ಹೋಗಿ ಬಂದ್ಬಿಟ್ಟಿದ್ರಲ್ಲ ನೀವು ಅಂತ. ಎಲ್ಲ ತೋರಿಸು ನೀಟಾಗಿ ಬರ್ಸಿ ಲತಂಟಿ, ನೀಟಾಗಿ ಬರ್ಸಿ. ನಮ್ಮ ದಿವ್ಯಾಕ್ ಮಾತ್ರ ಅದ್ಭುತ. ಓ ಇವರು ಪಾತ್ರೆ ಬೆಳಗವ್ರಂತೆ ನೋಡಿ. ಎಲ್ಗಾರು ನೆಕ್ಸ್ಟಿಗಿದ್ರೆ ಸ್ನೇಹಿತರೆ ಏನು ಗೊತ್ತಾ, ಅಲ್ಲಿ ಅಕ್ಕಪಕ್ಕ ಇದ್ದಂತಹ ಮನೆಯವರೆಲ್ಲ ನಾವೆಲ್ಲ ಹೋಗಿ ಡ್ರೆಸ್ನ ಚೇಂಜ್ ಮಾಡ್ಕೊಬಂದು ಪಾತ್ರೆಗಳನ್ನೆಲ್ಲ ತೊಳೆದು ಒರೆಸಿ, ಅದು ನಾವು ಪಾತ್ರೆ ಇಳಿಸುವಾಗ್ಲೇ ಎಷ್ಟೆಷ್ಟಿತ್ತು ಅಂತ ಲೆಕ್ಕ ಹಾಕ್ಕೊಂಡಿರ್ತಾರೆ. ಅದೇ ರೀತಿ ವಾಪಸ್ ತೆಗೆದಿಡುವಾಗ್ಲೂ ಸಹ ಎಲ್ಲನೂ ಒರೆಸಾದ್ಮೇಲೆ ಲೆಕ್ಕ ಹಾಕಿ ಆ ಒಂದು ಯಾವ ಸ್ಥಳಕ್ಕೆ ಇಡಬೇಕು ಆ ಒಂದು ಸ್ಥಳಕ್ಕೆ ಇಡ್ತಾರೆ. ಪಾತ್ರೆ ಎಲ್ಲನೂ ತೆಗೆದು ಇಟ್ಟಾದ್ಮೇಲೆ ಸ್ವಲ್ಪ ಹೊತ್ತು ನಾವೆಲ್ಲ ದೇವಸ್ಥಾನದ ಹತ್ರನೇ ಕೂತ್ಕೊಂಡು ಮಾತಾಡಿ ಅದಾದ ಮೇಲೆ ನಮ್ಮ ಮನೆಗಳಿಗೆ ನಾವು ಹೊರಟು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದು ಕಡೆ ಕಾರ್ತಿಕ ನಮ್ಮೂರ ದೇವಸ್ಥಾನದ ಒಂದು ಕಡೆ ಕಾರ್ತಿಕ ಪೂಜೆಯ ವಿಡಿಯೋ ಆಗಿತ್ತು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್.